ಕೊಟೆ ಮಕ್ಕ ಕೊಟೆ ಮಕ್ಕ ಸ್ವಲ್ಪ ಬಾಕಲ್ಲಿ ಮೊಸರು ಬೇಕಿತ್ತು. ಏಯ್ ಇಲ್ಲಿ ಕೂತ್ಕೊಂಡ್ರೆ ಕಾಣಿಸ್ತಿಲ್ವೇನೆ? ಇದೆಲ್ಲ ಬಾಕ ಮೊನ್ನೆ ಮಳಿ ಮಂಚಿಗೆ ಎಷ್ಟೋ ಮಕಾಲು ಅಂದ್ರೆ ಅಲ್ಲಲ್ಲ ಅವಳು ಯಾವನಿಂದನೂ ಓಡೋಗ್ಬಿಟ್ಟವಳು ಅಂತಕ. ಏಯ್ ನಿಂದ ಯಾವಾಗ್ಲೂ ಇಂಥದ್ದೇನಾ? ಅಯ್ಯ ಕೇಳಕ್ಕ ಇಲ್ಲಿ, ನಿನ್ನೆ ನಾನು ನನ್ನ ಗಂಡ ದನದ ಕೋಟಿ ಪಿಕ್ಚರ್ಗೆ ಹೋಗಿದ್ವಿ. ನಮ್ ಪರಮೇಶ್ ಅಂತಕ ತೆಗ್ದಿರೋದ ಪಿಕ್ಚರ್ನ. ಅಯ್ಯ ದಿನ ಧಾರಾವಾಹಿಗಳು ನೋಡ್ತೀವಲ್ಲ ಅದ್ರ ಓನರ್ ಅಂತೆ ಅವ್ರು. ಕೋಟಿ ಅಂತ ಹೆಸರಿಟ್ಟು ನಮ್ಮಂತ ಬಡವ್ರ ಸೆಂಟಿಮೆಂಟ್ ಮೇಲೆ ಆಗಿ ಕೈಯಾಗಿ ಕಲ್ಸ್ಬಿಟ್ಟವ್ರಲ್ಲ ಅಕ್ಕ. ಪಿಕ್ಚರ್ ಕೂಡ ಹಂಗೆ ಮಸ್ತಾಗಿ ಮಾಡಿರ್ತಾಗ. ನಮ್ದು ಅನ್ನೋದ್ರಾಗ ಭಾರಿ ಒಳ್ಳೆ ನಿರ್ತಾನಕ್ಕ. ಇನ್ನೊಬ್ರಿಗೆ ಕೆಟ್ಟದ್ ಮಾಡಬಾರ್ದು, ಇನ್ನೊಬ್ರಿಗೆ ಅನ್ಯಾಯ ಮಾಡಬಾರ್ದು, ಕಳ್ತನಂತೂ ಮಾಡಲೇಬಾರ್ದು ಅನ್ಕೊಂಡಿರ್ತಾನೆ. ಇರ್ತಾವಲ್ಲ ಕಂಡವರು, ಪ್ರತಿಯೊಬ್ಬರು ಮನುಷ್ಯಲ್ಲಿ ಒಬ್ಬ ಕಳ್ಳ ಇದ್ದಾನೆ, ಪ್ರತಿಯೊಬ್ಬರು ಮನುಷ್ಯಲ್ಲಿ ಒಬ್ಬ ಕಳ್ಳ ಇದ್ದಾನೆ ಅನ್ಕೊಂಡು ನಮ್ ದನಕ್ಕೆ ಭಾರಿ ಅನ್ಯಾಯ ಮಾಡ್ತಾನಕ್ಕ. ಅವಾಗ ಸ್ವಲ್ಪ ಸಾಲ ಮಾಡ್ಕೊಂತಾನ. ಅದರಿಂದ ಹೆಂಗಾಗುತ್ತೆ ಗೊತ್ತಾ? ನೀನು ಹೋಗ ನೋಡಕ್ಕ, ಪಿಕ್ಚರು ಮಸ್ತ್ ಐತಿ. ಬಿಕ್ಕಳಿಸ್ತಾರಲ್ಲಕ್ಕ, ಅದ್ರ ಭಾರಿ ಲಿಂಕ್ ಮಾಡ್ಬಿಟ್ಟಾರ ನೋಡಿ ಪಿಕ್ಚರ್ನಾಗ ಹೀರೋ ಹೀರೋಯಿನ್. ಇನ್ನ ಲವ್ ಯು ಮನು ಮಸ್ತಾಗಿ ಆ್ಯಕ್ಟಿಂಗ್ ಮಾಡ್ಬಿಟ್ಟಾನಕ್ಕ. ಇನ್ನು ನಮ್ಮ ರಂಗಾಯಣ ರಘುದ್ ಕೇಳ್ಬೇಕಾ ನೀವು? ನಮ್ಮ ತಾರಾಮುಂದು ಕೇಳ್ಬೇಕಾ? ಕೇಳಂಗೆ ಇಲ್ಲ ಅವ್ರದ್ದು. ಕೆಲವೊಂದು ಸೆಂಟಿಮೆಂಟ್ ಬರ್ತಾವಕ್ಕ, ಹಂಗೆ ಹೊಟ್ಟೆ ಜುರುಕ್ ಅಂದ್ಬಿಡ್ತೈತೆ ನನಗಂತೂ. ಕರಳು ಪೂಚಂಗೆ ಆಗ್ಬಿಡ್ತೈತಕ್ಕ. ಯಪ್ಪ ಬಡವ್ರ ಕೋಪ ದೊಡ್ಡಾಗ ಮೂಲ ಅಂತಾರಲ್ಲ, ಹಂಗೆ ಆಗ್ಬಿಡ್ತೈತೆ ನನಗಂತೂ. ಕಣ್ಣ ನೀರೇ ಬಂದ್ಬಿಡ್ತಾವೆ ಕೆಲವೊಂದು ಸೀನಾಗಂತೂ. ಇನ್ನು ಸಾಂಗ್ಸು ಪರವಾಗಿಲ್ಲಕ್ಕ, ನನಗೆ ಅಷ್ಟಕ್ಕಷ್ಟೇ ಅನಿಸ್ತು. ಇನ್ನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ಮಸ್ತಾಗಿತ್ತು. ನಾನು ಹಿಂಗೆ ಮಾತಾಡ್ಕೊಂಡು ಕೂತ್ಕೊಂಡ್ರೆ ನನ್ನ ಗಂಡಲ್ಲಿ ಬೆಂಡತ್ತಾನೆ ಮೊಸರು ತಂದು ಕೊಡಕ್ಕ.